2024ರಲ್ಲಿ ತಾವು ಬಿ ಡಿ ಎ ಅಧ್ಯಕ್ಷರಾಗಿ ಅಧಿಕಾರವನ್ನು ಸ್ವೀಕರಿಸಿಕೊಂಡಾಗ ಒಂದು ಮಾತನ್ನು ಹೇಳ್ತೀರಿ, ಬ್ರೋಕರ್ಗಳಿಂದ ಮುಕ್ತಿ ಕೊಡಿಸ್ತೀನಿ ಬಿ ಡಿ ಎಗೆ ಅಂತ ಹೇಳಿದ್ರಿ ತಾವು. ಎಷ್ಟರ ಮಟ್ಟಿಗೆ ತಮಗೆ ತೃಪ್ತಿ ಇದೆ? ಇವತ್ತು ಕೂಡ ಸಂಪೂರ್ಣವಾಗಿ ಬ್ರೋಕರ್ಗಳಿಂದ ಮುಕ್ತಿ ಆಗಿದೆ ಅಂತ ನಿಮಗೆ ಹೇಳುವಷ್ಟು 100% ಮುಕ್ತಿ ನನ್ನ ಕಚೇರಿಗೆ ಯಾವ ಬ್ರೋಕರು ಬರಲ್ಲ, 100% ಬರಲ್ಲ. ಬಿ ಡಿ ಎಗೇನು ಹೆಚ್ಚು ಕಮ್ಮಿ 80% ಜನ ಬರಲ್ಲ. ಯಾಕೆಂದರೆ ನಾವು ಯಾರನ್ನು ನಮ್ಮ ಹತ್ರ ಯಾರಾದರೂ ಬಂದರೆ ಯಾರ್ದಪ್ಪ ಫೈಲು ನಿಂದ ಅಲ್ಲ, ನಡಿ ಯಾರ ಫೈಲ್ ಅವ್ರು ಬರಲಿ, ವೆರಿ ಕ್ಲಿಯರ್. ಆ್ಯಂಡ್ ಯಾರೂ ಬಂದು ನಮ್ಮ ಹತ್ರ ಕೂತ್ಕೊಂಡು ಮಾತಾಡೋದು, ಮಾರ್ಕೆಟ್ ಮಾಡೋದು, ಚರ್ಚೆ ಮಾಡೋದಕ್ಕೆ ಅವಕಾಶನೇ ಇಲ್ಲ. ವಿ ಹ್ಯಾವ್ ಆಲ್ರೆಡಿ ಬ್ರಾಟ್ ಇನ್ ಎ ಸಿಸ್ಟಮ್, ಪಬ್ಲಿಕ್ ಗ್ರೀವೆನ್ಸ್ ಅಡ್ರೆಸ್ಸಿಂಗ್ ಸಿಸ್ಟಮನ್ನು ತಂದಿದ್ದೀವಿ. ಯಾರಿಗೆ ಸಮಸ್ಯೆ ಇದ್ದರೆ ನೇರವಾಗಿ ಫೈಲ್ ಮಾಡ್ಬೋದು. ಅವರಿಗೆ ವಿತಿನ್ 1 ಮಂತ್ ಟೈಮ್ ಡೇಟ್ ಕೊಡ್ತೀವಿ, ಅವ್ರನ್ನ ಕರೆಸ್ಕೊಳ್ತೀವಿ. ನಾನು ಇರ್ತೀನಿ, ಕಮಿಷನರ್ ಇರ್ತಾರೆ, ಎಲ್ಲ ಅಧಿಕಾರಿಗಳು ಒಂದೇ ಕಡೆ ಇರ್ತಾರೆ. ಸುಮಾರು ಜನ ಹೆಚ್ಚು ಕಮ್ಮಿ 4-5-6 ಸಾವಿರ ಕಂಪ್ಲೇಂಟ್ಸ್ ಬಂದಿದೆ. ಅದರಲ್ಲಿ ಆಲ್ಮೋಸ್ಟ್ 2-3,000 ರಿಸಾಲ್ವ್ ಮಾಡಿದ್ದೀವಿ ನಾವು. 25 ವರ್ಷ 30 ವರ್ಷದಿಂದ ನಮ್ಮ ಕೆಲಸ ಆಗಿಲ್ಲ ಅಂತ ಬರುವಂಥವ್ರದ್ದು ನೀವು ನೋಡಿರ್ಬೇಕು. 10 ವರ್ಷ ತೆಗೆದುಕೊಳ್ತಾ ಇದ್ದೇನೆ, 10 ದಿನಕ್ಕೆ ಇಳಿಸ್ತೀನಿ ಅಂತ ಹೇಳುವಂಥ ರೀತಿಯಲ್ಲಿ ಇಳಿಸ್ಬಿಟ್ಟಿದ್ದೀವಿ. ಈಗ ಮಟ್ಟಿಗೆ ಇದು ಅಚೀವ್ ಆಯಿತು ಅಂತೇಳಿ ಅನ್ಸುತ್ತೆ ನಿಮಗೆ? ತುಂಬಾ ನಮಗೊಂದು ಅವಾರ್ಡ್ ಕೂಡ ಕೊಟ್ಟರು. ಈಗ ಅದು ಈ ಪಬ್ಲಿಕ್ ಗ್ರೀವೆನ್ಸ್ ಅಡ್ರೆಸ್ಸನ್ನು ಮಾಡ್ತಾ ಇದ್ದೀವಿ ಅಂತೇಳಿ. ಆ್ಯಂಡ್ ಇಟ್ಸ್ ಆನ್ಲೈನ್. ಪಬ್ಲಿಕ್ ಅಡ್ರೆಸ್ ಗ್ರೀವೆನ್ಸ್ ಇಸ್ ಆನ್ಲೈನ್. ಯೂಟ್ಯೂಬಲ್ಲಿ ನೀವು ಲೈವ್ ನೋಡ್ಬೋದು. ಅದು ಯಾರ ಸಮಸ್ಯೆ ಏನಿದೆ ಅದನ್ನು ಅಡ್ರೆಸ್ ಮಾಡ್ತೀವಿ, ಅದನ್ನು ಅಟೆಂಡ್ ಮಾಡ್ತೀವಿ. ನಾವು ಇರ್ತೀವಿ, ಇಲ್ಲ ನಮ್ಮ ಕಮಿಷನರ್ ಇರ್ತಾರೆ, ಇಲ್ಲ ಅಧಿಕಾರಿ. ಈಗ ಮೊದಲು ನಾವೇ ಕೂತ್ಕೊಳ್ತಾ ಇದ್ವಿ. ಈಗ ಅದಕ್ಕೊಂದು ಫಾರ್ಮ್ಯಾಟ್ ಆಗೋಗಿದೆ. ಸೊ ನಾವೆಲ್ಲಾದರೂ ಇಲ್ಲ ಅಂದ್ರೂ ಅಧಿಕಾರಿಗಳು ಕೂತು, ಯಾಕೆಂದರೆ ಮೊದಲಾದರೆ ಫೈಲ್ ಹಿಂದೆ ಪಬ್ಲಿಕ್ ಒಂದೊಂದು ಫೈಲ್ ಹಿಂದೆ ಒಂದೊಂದು ಟೇಬಲ್ನ ಕ್ರಾಸ್ ಮಾಡಬೇಕಿತ್ತು. ಈಗ ಎಲ್ಲ ಆಫೀಸರು ಒಂದೇ ಕಡೆ ಇರ್ತಾರೆ, ಪಬ್ಲಿಕ್ ಅಲ್ಲಿ ಬರ್ತಾರೆ, ಅವರ ಸಮಸ್ಯೆಯನ್ನು ಇವ್ರು ಏನಾಗಬೇಕು ಅಂತ ಹೇಳ್ತಾರೆ, ಅವ್ರದ್ದು ಕೇಳ್ತೀವಿ, ಅಲ್ಲೇ ತೀರ್ಮಾನ ಕೊಡ್ತಾಯಿದ್ದೀವಿ ಆನ್ ದ ಸ್ಪಾಟ್. ಅಲ್ಲೇ ಪಾಸ್ ಮಾಡಿ ಅಲ್ಲೇ ಇದು ಮಾಡಿ ಕ್ಲಿಯರ್ ಮಾಡಿಕೊಟ್ಟಿದ್ದೀವಿ. ಈಗಾಗಲೇ ಅದು ನಡೀತಾ ಇದೆ. ಆ್ಯಂಡ್ ವಿ ಹ್ಯಾವ್ ಆಲ್ಮೋಸ್ಟ್ ರಿಸಾಲ್ವ್ ಮಚ್ ಆಫ್ ದ ಇಶ್ಯೂಸ್. ನೀವು ಅದನ್ನು ಕೇಳಬೇಕು ಜನರ ಹತ್ರ. ಪ್ಲಸ್ ಯೂಟ್ಯೂಬು ಇದರಲ್ಲೆಲ್ಲ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸುಮಾರು ಪೀಪಲ್ ಹ್ಯಾವ್ ನಮಗೆ ಅಪ್ರಿಸಿಯೇಷನ್ ಕೊಟ್ಟಿದ್ದಾರೆ. ವಿ ಆರ್ ವೆರಿ ಹ್ಯಾಪಿ ಅಬೌಟ್ ಇಟ್. ಭಾಳ ಸಂತೋಷ ನಮಗೆ. ಯಾಕೆಂದರೆ ಒಳ್ಳೆ ಓಪನ್ ಹೌಸ್ ಕೆಲಸ ಮಾಡಿ ಜನ ಮೆಚ್ಚುವಂಥ ರೀತಿಯಲ್ಲಿ ಕೆಲಸ ಮಾಡಿದ್ದೀವಿ. ಜನಕ್ಕೆ ಸಹಾಯ ಆಗುವಂಥ ಇಡೀ ಬಾಗಿಲುಗಳನ್ನು ಓಪನ್ ಮಾಡಿಸಿದ್ರಿ. ಜನರ ನಡುವೆ, ಸಾರ್ವಜನಿಕರ ನಡುವೆ ಓಪನ್ ಆಗಿನೇ ಅದು ಕೆಲಸ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಅದು ವರ್ಚುವಲ್ ಮೂಲಕವಾಗಿಯೂ ಕೂಡ ಮಾಡಿ ಟ್ರಾನ್ಸ್ಪರೆಂಟ್ ಮಾಡಿದ್ದೀವಿ. ಈಗ ಜನ ನೇರವಾಗಿ ಬರ್ಬೋದು. ಅವ್ರ ಸಮಸ್ಯೆಗಳು ಏನಿದೆ, ಕೆಲವುದೆಲ್ಲ ಜನ ಹೇಗಿತ್ತು ಅಂದರೆ ಅವ್ನ ಕೆಲಸ ಬಿ ಡಿ ಎಲ್ಲಿ ಇಲ್ಲವೇ ಇಲ್ಲ. ಅವ್ನು 20 ವರ್ಷದಿಂದ ಬಿ ಡಿ ಎಲ್ಲಿ ತಿರುಗಾಡ್ತಾ ಇದ್ದಾನೆ. ಏನಕ್ಕೆ? ಸುಮ್ಮನೆ ಅಲ್ಲಿ ಹೋಗೋದು, ಇವ್ರು ಕೇಳೋದು. ಅವನದು ಪ್ರಾಬ್ಲಮ್ ಈಸ್ ನಾಟ್ ಇನ್ ಬಿ ಡಿ ಎ. ಸೊ ಅವೆಲ್ಲ ಇವಾಗ ನಾವೇನು ಮಾಡಿದ್ವಿ ಅಂದರೆ ಅಡ್ರೆಸ್ ಮಾಡಿ ಅವ್ನಿಗೆ ಹೇಳಿದ್ವಿ, ನಿನ್ನ ಸಮಸ್ಯೆ ಇಲ್ಲಿ ಇಲ್ಲಪ್ಪ, ಇದು ನೀನು ಸುಮ್ಮನೆ ಇಲ್ಲಿ ತಿರುಗಾಡ್ತಾ ಇದೆಯಾ, ನೀನು ಎಲ್ಲಿ ಸಮಸ್ಯೆ ಇದೆ ಅಲ್ಲಿ ಹೋಗು. ಯಾವ ಥರದ ಅಲ್ಲ, ರೆವೆನ್ಯೂ ಪ್ರಾಬ್ಲಮ್ ಇರುತ್ತೆ, ಅದನ್ನು ಬಿ ಡಿ ಎಗೆ ಬರ್ತಾರೆ. ಕೆಲವ್ದು ಯಾವುದೋ ಬೇರೆ ಎಲ್ಲೋ ಪ್ರೈವೇಟಲ್ಲಿ ಜಾಗ ತೊಗೊಂಡಿರ್ತಾರೆ, ಅದನ್ನು ಇಲ್ಲಿ ತರ್ತಾರೆ. ಸಿ ವಾಟ್ ಇಸ್ ದ ಪ್ರಾಬ್ಲಮ್ ವಿತ್ ಬಿ ಡಿ ಎ, ಅದನ್ನು ಬಿ ಡಿ ಎ ಅಟೆಂಡ್ ಮಾಡಬೇಕು. ಅಲ್ಲಿ ಏನು ಯಾವ ಥರ ಅಟ್ಮಾಸ್ಫಿಯರ್ ಅಂದರೆ ಯಾರನ್ನು ಮಾತಾಡ್ಸೋಕ್ಕಾಗದೇ ಇರುವಂಥ ಅಟ್ಮಾಸ್ಫಿಯರು. ಅಲ್ಲಿ 20 ವರ್ಷದಿಂದ ಅಲ್ಲಿಗೆ ತನ್ನ ಕೆಲಸ ಇಲ್ದಿದ್ರು ಕೂಡ 20 ವರ್ಷದಿಂದ ಬರ್ತಾ ಇದ್ರು ಅಂತಂದ್ರೆ, ಅಂದ್ರೆ ಬಂದು ಏನು ಮಾಡ್ತಾರೆ, ಯಾವ ಥರದಲ್ಲಿ ಕಾಯ್ತಾರೆ, ಯಾರಿಗೋ ಹೋಗ್ತಾನೆ ಅಲ್ಲಿ, ಅವನು ಚಿಕ್ಕವ್ರನ್ನ ಕೇಳ್ತಾರೆ, ಅವರೆಲ್ಲ ಏನೋ ಸಿಕ್ಕಿದ್ರೆ ಇಸ್ಕೊಳ್ತಾರೆ, ಮಾಡ್ತಾರೆ. ಪಾಪ ಕೆಲವರು ಹತ್ಬಿಟ್ರು ನಮ್ಮ ಹತ್ರ. ಕೆಲವ್ರ ಕೆಲಸ ನಾವು ಮಾಡಿಕೊಟ್ಮೇಲೆ ದೇವರ್ ಟಿಯರ್ಸ್ ಇನ್ ದೇರ್ ಐಸ್. ನಮಗೂ ಅಳು ಬಂತು. ಪಾಪ ಮನುಷ್ಯನಿಗೆ ಸರ್ಕಾರ ಇರೋದು ಯಾವುದಕ್ಕೋಸ್ಕರ? ಜನರಿಗೆ ಸಹಾಯ ಮಾಡೋಕ್ಕೆ. ಅಂಥ ಒಂದು ಸರ್ಕಾರದ ಕಚೇರಿಯಲ್ಲಿ ಜನ ಸೇವೆ ಆಗಲ್ಲ ಅಂದರೆ ಆ ಕಚೇರಿಗೇನು ಅರ್ಥ ಅಲ್ವಾ? ನಾವೀಗ ನಮ್ಮನ್ನು ಕೂರಿಸ್ತೀವಿ, ಅಲಿಗೇಷನ್ 100 ಮಾಡ್ಬೋದು, ಮಾತಾಡಿದರೆ ಅದಕ್ಕೆ ಉಲ್ಟಾ ಮಾತಾಡ್ಬೋದು. ಫರ್ಗೆಟ್ ಇಟ್, ಐ ಡೋಂಟ್ ಬಾದರ್. ನಾವು ನಮ್ಮ ಕರ್ತವ್ಯ ಏನು, ಅದನ್ನು ನೇರವಾಗಿ ಜನರಿಗೆ ತಲುಪಿಸೋವಂಥ ಕೆಲಸ ಆಗದೆ ಹೋದರೆ ಯಾವ ಸರ್ಕಾರಿ ಕಚೇರಿ ಏನು ಪ್ರಯೋಜನ ಆಗುತ್ತೆ? ಇವತ್ತೊಂದು ಎಕ್ಸೆಲ್ ಒಬ್ಬ ಹಾಕಿದ್ದಾನೆ, ನಿಮ್ಮ ಥರನೇ ಎಲ್ಲ ಕಚೇರಿಗಳು ಆಗಿಬಿಟ್ರೆ ಜನರಿಗೆ ಎಷ್ಟು ಸವಲತ್ತಾಗ್ಬೋದು ಅಂತ ಒಬ್ಬರು ಟ್ವಿಟರಲ್ಲಿ ಮೆಸೇಜ್ ಹಾಕಿದ್ದಾರೆ. ಅವ್ರದ್ದೇನೋ ಸಮಸ್ಯೆ ಇತ್ತು, ಆನ್ಲೈನಲ್ಲಿ ಮಾಡಿದ್ರು. ಒಬ್ಬರು ಆರ್ಮಿಯವರು ಸಿಕ್ಕಿಂ ಬಾರ್ಡ್ರಿಂದ ಆನ್ಲೈನಲ್ಲಿ ಬಂದು ಅವ್ರ ಕೆಲಸ ಮಾಡಿಕೊಟ್ಟಿದ್ದೀವಿ ನಾವು. ಅವರ ಸಮಸ್ಯೆಗೆ ಅವರು ಆರ್ಮಿಯಲ್ಲಿದ್ದಾರೆ. ಸೊ ನಾವು ಆನ್ಲೈನಲ್ಲಿ ಕರ್ಸ್ಕೊಳ್ತೀವಿ. ಬರೋಕ್ಕಾಗದೇ ಇರೋರು, ಕೆಲವ್ರಿಗೆ ವಯಸ್ಸಾದವರು ಅಲ್ಲಿ ಕಚೇರಿಗೆ ಬರೋಕ್ಕಾಗಲಿಲ್ಲ ಅಂದರೆ ಆನ್ಲೈನಲ್ಲಿ ಬಂದು ಅವ್ರ ಸಮಸ್ಯೆ ನಮ್ಗೆ ಹೇಳಿದ್ರೆ ಅದಕ್ಕೆ ಅಲ್ಲೇ ನಾವೇನು ಪರಿಹಾರ ಮಾಡಬೇಕು ಇಮಿಡಿಯೇಟಾಗಿ ಅದಕ್ಕೆ ರಿಲೀಫ್ ಕೊಟ್ಟು ವಿ ಗೆಟ್ ದ ಜಾಬ್ ಡನ್.
ಅಲ್ಲಿ ಬೆಂಗಳೂರಿನಲ್ಲಿರುವಂಥ ಸೈಟ್ಗಳಿಗೆ ಸೈಟ್ ಬೆಂಗಳೂರು BDA ಅಲ್ಲ, ಜಗತ್ತಿನ BDA-ಯಲ್ಲಿರುವಂಥದ್ದು ಮಾತ್ರ ಬಿಡಿಎದ ಸೈಟ್ಗಳಿಗೆ ಸಂಬಂಧಪಟ್ಟಂತೆ BDA ಜಗತ್ತಿನ ಯಾವ ಮೂಲೆಯಲ್ಲಿ ಇದ್ರೂ ಕೂಡ ಅಲ್ಲಿ ಆನ್ಲೈನ್ ಆನ್ಲೈನಲ್ಲಿ ಅವ್ರು ನಮ್ಮನ್ನು ಟಚ್ ಮಾಡ್ಬೋದು, ನೋ ಪ್ರಾಬ್ಲಮ್. ಅವ್ರು ಅಲ್ಲಿಂದಾನೇ ಅವರು ಕಚೇರಿಗೆ ಬರಬೇಕಾಗಿಲ್ಲ, ಅಲ್ಲಿಂದಾನೇ ಆನ್ಲೈನಲ್ಲಿ ಅವರ ಏನು ಸಮಸ್ಯೆಗಳನ್ನ ಹೇಳಿದ್ರೆ ಅಲ್ಲೇ ಎಲ್ಲ ಆಫೀಸರ್ಸ್ ಅಲ್ಲೇ ಇರ್ತಾರೆ. ನಾವೀಗ ಝೋನ್ ಮಾಡಿದ್ದೀವಿ, 4 ಝೋನ್ ಮಾಡಿದ್ದೀವಿ. ಝೋನ್ ವೈಸ್ ಅಧಿಕಾರಿಗಳು ಕೂತ್ಕೊಳ್ತಾರೆ. ನಮ್ಮ ಕಮಿಷನರು ಮಣಿವಣ್ಣನ್ ಅವರು ಭಾಳ ಒಳ್ಳೆಯ ಅಧಿಕಾರಿ, ಅವರು ನಮ್ಮ ಜೊತೆಯಲ್ಲಿ ಇರ್ತಾರೆ. ಅಲ್ಲೇ ಆನ್ ದ ಸ್ಪಾಟ್ ಏನು ಮಾಡಬೇಕು ಅನ್ನೋ ಒಂದು ತೀರ್ಮಾನ ತಗೊಳ್ಳೋಕ್ಕೆ ನಮ್ಗೆ ಆಗ್ತಾಯಿದೆ ಇವತ್ತು. ಸೊ ತೀರ್ಮಾನ ಇಂಪಾರ್ಟೆಂಟ್, ಡಿಸಿಷನ್ ಈಸ್ ಇಂಪಾರ್ಟೆಂಟ್. ಸೊ ಅದಾಗ್ದೇ ಪಾಪ ಜನ ಬರೋರು, ಅಲ್ಲೋಗೋರು ಇಲ್ಲೋಗೋರು, ಆಮೇಲೆ ಅವರು ಟೇಬಲ್ ಹೋಗೋದನ್ನು ಅವ್ರು ಎಲ್ಲೂ ಟೇಬಲ್ ಹಾಗೆ ಇಲ್ಲ. ಈಗ ಅವ್ರು ಒಂದು ಕಡೆ ಬಂದರೆ ಟೇಬಲೆಲ್ಲ ಅಲ್ಲಿಗೆ ಬರುತ್ತೆ. ಈಗ ಎಲ್ಲ ಅಧಿಕಾರಿಗಳು ಅಲ್ಲೇ ಬರ್ತಾರೆ, ಡೈರೆಕ್ಟ್ ಅಲ್ಲೇ ಕೇಳ್ತೀವಿ, ಅಲ್ಲೇ ಆನ್ ದ ಸ್ಪಾಟ್ ಹೇಳ್ತಾರಲ್ಲ, ಲಾಟ್ರಿ ಮತ್ತು ಬಹುಮಾನ ಅಲ್ಲೇ ಲಾಟ್ರಿ ತಗೋ, ಅಲ್ಲೇ ಡ್ರಾ, ಅಲ್ಲೇ ಬಹುಮಾನ ಕೊಟ್ಟು ಮುಗಿಸೋ ಥರ ಇವತ್ತು BDA-ಯಲ್ಲಿ ನಾವು ಕೆಲಸ. ಅಂದರೆ ಐ ಶುಡ್ ಥ್ಯಾಂಕ್ ಮೈ ಲೀಡರ್ಸ್ ಆ್ಯಂಡ್ ಗೌರ್ಮೆಂಟ್ ಫಾರ್ ಗಿವಿಂಗ್ ಮೀ ದಿಸ್ ಆಪರ್ಚುನಿಟಿ. ಡೆಲಿವರಿ ಮಾಡೋಕ್ಕೆ ಆಗ್ತಾಯಿದೆ ನಮ್ಮ ಕೈಯಲ್ಲಿ, ಆ ಒಂದು ಬದಲಾವಣೆಯನ್ನು ತಂದಿದ್ದೀವಿ. DK ಅವರು DCM ಆಗಿದ್ದಾಗ ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಕೂಡ ಅವರೇ ಆಗಿದ್ದ ಕಾರಣಕ್ಕಾಗಿ ತಮ್ಮನ್ನ BDA-ಗೆ ಅವರೇ ನನಗೆ BDA-ಗೆ ಅಧ್ಯಕ್ಷನಾಗಿ ಕೂರಿಸಿದ್ದು. ಅದನ್ನ ಕೂರಿಸಿದಾಗ ಚಿನ್ನದ ಮೊಟ್ಟೆ ಇಡುವಂತಹ ಕೋಳಿಯನ್ನ ಹ್ಯಾರಿಸ್ ಅವರ ಕೈಗೆ ಕೊಟ್ಟಿದ್ದಾರೆ, ಬೇಕಂತಲೇ ಬಹುಶಃ ಕೊಟ್ಟಿರಬೇಕು ಅನ್ನೋಂಥ ರೀತಿಯಲ್ಲಿ. ಅಂದರೆ ಆ ಚಿನ್ನದ ಮೊಟ್ಟೆ ಇಡುವ ಕೋಳಿ ಅನ್ನೋಂಥವ್ರ ಅರ್ಥ ಬಹುಶಃ ತಮಗೆ ಕೂಡ ಗೊತ್ತಿದೆ, ಯಾವ ಕಾರಣಕ್ಕೆ ಅದು ಬರುತ್ತಿದೆ. ಈ ವಿಚಾರದಲ್ಲಿ ನಿಮ್ಮ ತಲೆಯಲ್ಲಿ ಏನಿತ್ತು ಚಿನ್ನದ ಮೊಟ್ಟೆ ಇಡುವ ಈ ಕೋಳಿ ಬಗ್ಗೆ? ನೋಡಿಲ್ಲ, ಚಿನ್ನನೂ ಕೋಳಿನೂ ಮೊಟ್ಟೆನೂ ಎಲ್ಲ ನೋಡಿದ್ದೀನಿ ನಾನು, ಅವೇನು ನಮಗೇನು ಹೊಸದೇನಲ್ಲ. ಬಟ್ ನಾನು ಅದನ್ನು ಒಂದು ಒಳ್ಳೆ ಆಪರ್ಚುನಿಟಿ ಆಗಿ ತೊಗೊಂಡೆ. ಇವತ್ತು BDA ಮುಖಾಂತರ ನಾವು ಬರೀ ಸೈಟ್ ಮಾಡೋದು ಮಾತ್ರ ಅಲ್ಲ, ಅಲ್ಲೊಂದು ದೊಡ್ಡ ಬದಲಾವಣೆ ತಂದ್ವಿ. ನೀವು ಹೆಬ್ಬಾಳು ಫ್ಲೈಓವರ್ ಹೌದು, ಆ ಲಿಂಕ್ ಮಾಡೋವಂಥದ್ದು ನಾನು ಆಲ್ಮೋಸ್ಟ್ 1.5 ವರ್ಷ ನಾನೊಂದು ಸುಮಾರು ದಿವಸ ನಾನು ಒಬ್ಬನೇ ಹೋಗಲ್ಲಿ ನಿಂತು ಡೆಮಾಲಿಷನ್ ಮಾಡೋದನ್ನು ತಪ್ಪಿಸಿ ಆ ಒಂದು ಲಿಂಕ್ ಮಾಡಿಸ್ದೆ. ನಾನು ಆ ಇಂಜಿನಿಯರ್ಸನ್ನೆಲ್ಲ ಕರೆಸಿ ನಿಲ್ಲಿಸ್ಕೊಂಡು ಅದರದ್ದು ಇದನ್ನು ಕನೆಕ್ಟಿವಿಟಿನ ಮಾಡಿಸಿ, ಇಲ್ಲಾಂದರೆ ಡೆಮಾಲಿಷನ್ ಮಾಡಬೇಕು, ಅಲ್ಲದೆ ಡೆಮಾಲಿಷನ್ ಮಾಡ್ದೇ ಮಾಡಬೇಕು ಅಂಥೇಳಿ. ಇವತ್ತು ನೋಡಿ, ಏರ್ಪೋರ್ಟಿಂದ ದಟ್ ವಾಸ್ ಎ ವೆರಿ ಬ್ಯಾಡ್ ಸ್ಪಾಟ್, ಹೆಬ್ಬಾಳ್ ಫ್ಲೈಓವರು. ಈಗ ಸುಖವಾಗಿ ಜನ ಓಡಾಡ್ತಾ ಇದ್ದಾರೆ. ಈಗ ದಟ್ ವಾಸ್ ಡನ್ BDA-ಇಂದ 2 ಲಿಂಕ್ ನಾವು ಕನೆಕ್ಟ್ ಮಾಡಿದ್ವಿ. ಹಾಗಾಗಿ ಅಲ್ಲಿ ಟ್ರಾಫಿಕ್ಕು ಈಸಿಯಾಗಿ ಹೋಗ್ತದೆ. ಇವಾಗ ಕಂಟಿರುವ ಇದ್ರ ಹತ್ರನೂ ನಾವೀಗ ಮಾಡ್ತಾ ಇದ್ದೀವಿ. ಮತ್ತು ಆ ಒಂದು ಅದು ನಿಂತಿತ್ತು ಭಾಳ ದಿವಸದಿಂದ. ಭಾಳ ಫ್ಲೈಓವರ್ ಏನು ಈಸಿಯಾಗಿ ಪಾಸ್ ಆಗಿ ಬರ್ತೀವಿ, ಬಟ್ ಈಗ ಅದು ದಾಟಿ ಅಲ್ಲಿ ಹಿಂದೆನಲ್ಲಿ ಬ್ಲಾಕ್ ಆಗ್ತಾ ಇತ್ತು, ಅಲ್ಲೊಂದು ಬಾಟಲ್ ನೆಕ್ ಆಯಿತು, ಅದು ಕ್ಲಿಯರ್ ಆಯಿತು. ಬಟ್ ಅದರ ಬಾಟಲ್ ನೆಕ್ ಎಲ್ಲವೂ ಕೂಡ ಇವಾಗ ಮುಂದಕ್ಕೆ ಬಂದು ಅದು ಆಗ್ತದೆ. ಬಟ್ ಆದರೆ ಈಗ ನಾವು ಮತ್ತೆ ಏನು ಪರಿಹಾರ ಇಲ್ಲ, ಮತ್ತೆ ಈಗ ನಾವು ಇನ್ನೊಂದು ಕಟನ್ ಕವರ್ ಟನಲ್ ಮಾಡ್ತಾ ಇದ್ದೀವಿ. ಈಗ STM ಮಾಲಿಂದ ಅದನ್ನು ಮತ್ತೆ ತೊಗೊಂಡು ಬಂದು ಅಪ್ ಟು ಮೇಕ್ರಿ ಸರ್ಕಲ್, ಹೌದು, ಅದು ಒಂದು 2.2 ಕಿಲೋಮೀಟರ್ಸು ಕಟನ್ ಕವರ್ ಟನಲ್ಲು. ಅಲ್ಲಿಂದ ಮೇಲೆ ಎಲಿವೇಟೆಡ್ ಬಂದು ನಮ್ಮ ಮೇಕ್ರಿ ಸರ್ಕಲ್ವರೆಗೂ ಬಂದು ಅಲ್ಲಿಂದ ಒಂದು ರೈಟು ರಾಜಾಜಿನಗರ್ ಯಶವಂತಪುರ ಹೋಗೋದು ಒಂದು ರೈಟ್ ಹೋಗುತ್ತೆ, ಒಂದು ಈ ಕಡೆ ಇಂದಿರಾನಗರು ವೈಟ್ಫೀಲ್ಡ್ ಹೋಗೋದೊಂದು ಈ ಕಡೆ ಹೋಗುತ್ತೆ. ವೈಟ್ಫೀಲ್ಡ್ ಮೊದಲು ಹೋಗ್ಬೋದು, ಅಲ್ಲಿ ಲೆಫ್ಟಲ್ಲಿ ಹೆಬ್ಬಾಳಿಂದನೂ ಹೋಗ್ಬೋದು. ಈ ಕಡೆ ಬಂದರು ಜಯಮಾಲ್ ಇದಕ್ಕೆಲ್ಲ ಹೋಗೋರು ಅಲ್ಲಿಂದ ಲೆಫ್ಟ್ ಹೋದರೆ ಡೈರೆಕ್ಟ್ ಆ ಕಡೆಗೆ ಹೋಗ್ಬೋದು. ಸ್ಟ್ರೈಟ್ ಸಿಟಿ ಕಡೆಗೆ ಬರೋರು ಸ್ಟ್ರೈಟ್ ಸೊ ಅದು ಈಗ ಆಗ್ತಾಯಿದೆ. ಮೋಸ್ಟ್ಲಿ ಇನ್ ಅನದರ್ 16 months ವಿ ವಿಲ್ ಫಿನಿಶ್ ದಟ್ ಆಲ್ಸೋ. ವರ್ಕ್ ಆಲ್ರೆಡಿ ಪ್ರಾರಂಭ ಆಗಿದೆ ಎರಡೂ. ಸೊ ಭಾಳಷ್ಟು ಕೆಲಸ ಇವತ್ತು DK ಶಿವಕುಮಾರ್ ಅವರ ಒಂದು ದೂರದೃಷ್ಟಿಯಿಂದ ಅವರು ಭಾಳಷ್ಟು ಬೆಂಗಳೂರು ಮಿನಿಸ್ಟ್ರು ತೊಗೊಂಡು ಭಾಳಷ್ಟು ಪ್ಲ್ಯಾನ್ ಮಾಡಿದ್ರು. ಟನಲ್ ಬರ್ತದೆ, ಅದಕ್ಕೆ ವಿರೋಧ ಮಾಡ್ತಾರೆ, ಇದಕ್ಕೆ ವಿರೋಧ ಎಲ್ಲವೂ ಕೂಡ ಕಮಿಷನ್ಗಾಗಿ, ಅದು ಭಾಳ ದೊಡ್ಡ ಭ್ರಷ್ಟಾಚಾರದ ಕಾರಣಕ್ಕಾಗಿ ಈಗ ನೋಡಿ, ಆರೋಪ ಮಾಡಿದರೆ ನಾವು BJP-ಅವ್ರ ಬಗ್ಗೆ ಆರೋಪ ಮಾಡ್ಬೋದು. ಇಡೀ ದೇಶದಲ್ಲಿ ರೋಡ್ ಮಾಡ್ತಾ ಇರೋದು ಪರ್ಸೆಂಟೇಜ್ಗೋಸ್ಕರನ? ಅದಕ್ಕೇನು ಅವರು ಮಾಡ್ತಾ ಇರೋದು? ಎಲ್ಲ ಕಡೆ ಈಗ ರೋಡ್ ಮಾಡಿ ಗಡ್ಕರಿ ಅವರು ಅಲ್ಲಿ ಮಾಡಿದ್ರು ಇಲ್ಲಿ ಮಾಡಿದ್ರು ಅಂತ ತೋರಿಸ್ತಾ ಯಾಕೆ ಮಾಡ್ತಾ ಇದ್ದಾರೆ? ಇದೇನಾ? ನೀವು ಒಬ್ಬರ ಮೇಲೆ ಹೇಳುವಾಗ ಅದು ನಿಮ್ಮ ಮೇಲೆ ಬರಲ್ವಾ? ಡೆವಲಪ್ಮೆಂಟ್ ಆಗೋದು ಎಲ್ಲಿ? ಇದೆಲ್ಲ ಆಗದೆ ಹೋದರೆ ಡೆವಲಪ್ಮೆಂಟ್ ಆಗುತ್ತಾ? ಬೆಂಗಳೂರಿನ ಸಂಸದರು ಇದರ ವಿರುದ್ಧ ಬಹಳ ದೊಡ್ಡದಾಗಿ ಅದೇ ಅವರು ಬರೀ ರಾಜಕೀಯ ಕೆಲವುದು ಏನಾಗಿದೆ, ವಿರೋಧ ಪಕ್ಷದಲ್ಲಿರೋದು ವಿರೋಧ ಮಾಡಬೇಕು, ಆ ಥರ ನಾವು ಆ್ಯಟಿಟ್ಯೂಡನ್ನು ಬೆಳೆಸ್ಕೊಂಡ್ಬಿಟ್ರೆ ಬೆಂಗಳೂರಿಗೆ ಒಂದು ದೂರದೃಷ್ಟಿಯನ್ನು ಇಟ್ಕೊಂಡು ಕೆಲಸ ಮಾಡಬೇಕು. ನಮಗೆ ಇವತ್ತು ನನಗೆ ಒಬ್ಬ ಶಾಸಕನಾಗಿ ಒಬ್ಬ ಅಧ್ಯಕ್ಷನಾಗಿ BDA-ಗೆ ನನಗೊಂದು ಅವಕಾಶ ಸಿಕ್ಕಿದೆ. ಅದನ್ನು ನಾನು ಬೆಂಗಳೂರು ನಾಳೆ ಬರುವಂಥ ಮುಂದಿನ ಪೀಳಿಗೆಗೆ ಯಾವ ಥರ ಅನುಕೂಲ ಆಗುತ್ತೆ ಅಂತ ತಿಳ್ಕೊಂಡು ಕೆಲಸ ಮಾಡದೆ ಹೋದರೆ ಏನು ಮಾಡೋಕ್ಕೆ ಸಾಧ್ಯ?
ಇವತ್ತು ನಾವು ಇಷ್ಟೊಂದು ಬದಲಾವಣೆ ತಂದಿದ್ದೀವಿ, ಏನೇನು ಮಾಡಿದ್ದೀವಿ. ನೀವು ಬಿ ಡಿ ಎಲ್ಲಿ ನಿಜವಾಗ್ಲೂ ಹೇಳಬೇಕಾದ್ರೆ 2.5 ವರ್ಷ ಆಯಿತು ನಾನು ಮಾಡಿರೋವಂಥ ನಾವು ಬಿ ಡಿ ಎಲ್ಲಿ ಮಾಡಿರೋವಂಥ ಬದಲಾವಣೆಗಳು, ಬಿ ಡಿ ಎಲ್ ಮಾಡಿರೋಂಥ ಬರೀ ಸೈಟ್ ಮಾಡೋದಲ್ಲ. ಇವತ್ತು ಕೆಂಪೇಗೌಡ ಏನು ಬಡಾವಣೆ ಇದೆ, ಒಂದು ಒಳ್ಳೆಯ ಬಡಾವಣೆ ಆಗಿ ಇವತ್ತು ನಾವು ಎಲ್ಲ ರಸ್ತೆ ಇರ್ಬೋದು, ಇನ್ನೊಂದು ಇರ್ಬೋದು. ನಾನು ಅಲ್ಲಿ ಹೋದಾಗ ಅಲ್ಲಿ ಮನೆ ಕಟ್ಟಲಿಕ್ಕೆ ಆಗಲ್ಲ, ನಾವು ಬರೋಕ್ಕಾಗಲ್ಲ ಅನ್ನೋದನ್ನು ಹೆಚ್ಚು ಕಮ್ಮಿ 95% ಕೆಲಸ ಮುಗಿಸಿದ್ದೀವಿ. ಅಲ್ಲಿ ಜನ ಮನೆ ಕಟ್ಕೊಂಡು ಇವತ್ತು ಸೈಟ್ದು ವ್ಯಾಲ್ಯೂ ಜಾಸ್ತಿ ಆಗಿದೆ. ಈಗ ನಾವು ಎಸ್ ಎಂ ಕೃಷ್ಣ ಅವ್ರ ಹೆಸರಲ್ಲಿ ಒಂದು ರಸ್ತೆನ ಅಲ್ಲಿ ಓಪನ್ ಮಾಡಿದ್ವಿ. ಈಗಾಗಲೇ 6,000 8,000 ಇರೋದು ಈಗ 12,000 ರೂಪಾಯಿಗೆ ಹೋಗಿದೆ ಸ್ಕ್ವೇರ್ ಫೀಟಲ್ಲಿ. ಸೊ ಈ ಬದಲಾವಣೆ, ಈ ಬೆಳವಣಿಗೆ ಎಲ್ಲಿಂದ ಬರುತ್ತೆ? ನಾವು ಕೆಲಸ ಮಾಡದೆ ಹೋಗಿದ್ರೆ ಬರುತ್ತಾ? ಸೊ ಡೆವಲಪ್ಮೆಂಟ್ ಆಫ್ ಸೈಟ್ಸ್ ಇರ್ಬೋದು, ಇವತ್ತು ಫ್ಲ್ಯಾಟ್ಸ್, ಅಪಾರ್ಟ್ಮೆಂಟ್ಸು, ನಾವು ಸುಮಾರು ಅಪಾರ್ಟ್ಮೆಂಟ್ಸು ಇವತ್ತು ಬಿ ಡಿ ಎ ಲಾಂಚ್ ಮಾಡಿದ್ದೀವಿ, ಕಟ್ಟಿದ್ದೀವಿ, ಮಾರಾಟ ಮಾಡಿದ್ದೀವಿ. ಇನ್ನೂ ಒಂದು 2-3 ಸಾವಿರ ಅಪಾರ್ಟ್ಮೆಂಟ್ ರೆಡಿ ಇದೆ ಈಗ ನಮ್ಮ ಹತ್ರ ಮಾರಾಟಕ್ಕೆ. ಸೊ ಇವೆಲ್ಲ ಓವರಾಲ್ ಡೆವಲಪ್ಮೆಂಟ್ ಈಸ್ ಸಪೋರ್ಟಿಂಗ್ ಬ್ಯಾಂಗ್ಳೂರ್ಸ್ ಡೆವಲಪ್ಮೆಂಟ್. ಇವತ್ತು ನಾವು ಇದೆ ಈಗ ಏನು ಕಟ್ ಆ್ಯಂಡ್ ಕವರ್ ಟನಲ್ ಆ್ಯಂಡ್ ಇದು ಕನೆಕ್ಟಿವಿಟಿ ಆಗಿಬಿಟ್ರೆ ಆ ಪೋರ್ಷನಿಂದ ಟ್ರಾಫಿಕ್ ಈಸಿಯಾಗಿ ಸುಗಮವಾಗಿ ಬರುತ್ತೆ. 18 ತಿಂಗಳಲ್ಲಿ ಮುಗಿಸ್ತೀವಿ ಅಂತ ಹೇಳಿದ್ರೆ ನಿಜಕ್ಕೂ ಆಗುತ್ತೆ. ಆಲ್ರೆಡಿ ಪ್ರಾರಂಭ ಮಾಡಿದ್ದೀವಿ, ಕೆಲಸ ಸ್ಟಾರ್ಟ್ ಆಗಿದೆ. ಸ್ವಲ್ಪ ಯೂನಿವರ್ಸಿಟಿ ಒಳಗಡೆ ಸ್ವಲ್ಪ ಜಾಗದ್ದು ಇದಿದೆ, ಅದು ರೆಡಿ ಆಗ್ತಾ ಇದೆ. ವಿಲ್ ಡೂ ಇಟ್ ಫಾಸ್ಟ್, ಮಾಡ್ತೀವಿ ಕೆಲಸ. ಅದಕ್ಕೇ ಒಂದು ಎಕ್ಸಿಕ್ಯೂಟಿವ್ ಇಂಜಿನಿಯರ್ನ ಸಪ್ರೇಟಾಗಿ ಚಾರ್ಜ್ ಕೊಟ್ಟಿದ್ದೀವಿ. ಅವ್ರನ್ನ ಆ ಕೆಲಸನೇ ಮಾಡಬೇಕು. ಯಾಕೆಂದರೆ ಮನಿ ಈಸ್ ಟೈಮ್. ನಾವು ಎಷ್ಟು ಬೇಗ ಮುಗಿಸ್ತೀವಿ ಅಷ್ಟು ಲಾಭ, ರಾಜ್ಯಕ್ಕೆ ಲಾಭ, ನಮಗೆ ಲಾಭ ಅಲ್ವಾ? ಸೊ ಫಾಸ್ಟಾಗಿ ಮುಗಿಸೋಂಥ ಲಾಭ ಅಲ್ಲ, ಜನ ನೋಡ್ತಾರೆ. ಅದು ಈಗ ನಾವು ಈಗಾಗಲೇ ಮಾಡಿದ್ದೀವಿ, ಪ್ರೋಗ್ರೆಸ್ ಕೊಟ್ಟಿದ್ದೀವಿ. ನಾವು ಎಲೆಕ್ಷನ್ನೇ ಗುರಿ ಇಟ್ಕೊಳ್ಳೋ ಅಂಥದ್ದು ಬೇಕಾಗಿಲ್ಲ. ಎಲೆಕ್ಷನ್ನು ನಮ್ಮನ್ನು ನೋಡಿ ಜನ ಓಟ್ ಹಾಕ್ತಾರೆ. ನಾವು ಮಾಡುವಂಥ ಕೆಲಸ ನೋಡಿ ಓಟ್ ಹಾಕ್ತಾರೆ. ಜನಕ್ಕೆ ಗೊತ್ತಾಗುತ್ತಲ್ವ ಯಾರು ಮಾಡ್ತಾರೆ, ಯಾರು ಮಾತಾಡ್ತಾರೆ ಅಂತ. ಈಗ ನಮ್ಮ ವಿರುದ್ಧ ಮಾಡೋರ ಬಗ್ಗೆನೂ ಜನಕ್ಕೆ ಗೊತ್ತಾಗುತ್ತಲ್ವ ಹರಿಪ್ರಸಾದ್. ಈಗ ನಾವು ಬಿ ಡಿ ಎ ಮುಖಾಂತರ ಬರೀ ಸೈಟ್ ಅಲ್ಲ, ಮೊನ್ನೆ ಒಂದು 15 ಲಕ್ಷ ಗಿಡಗಳನ್ನು ನಡುವಂಥ ಒಂದು ಕಾರ್ಯಕ್ರಮ ಮಾಡ್ಕೊಂಡ್ವಿ. ಆ ವಿಚಾರಕ್ಕೆ ಬರ್ತೀನಿ. ಅದಕ್ಕಿಂತ ಮೊದಲು ನೀವು ಈಗಲೇ ಪ್ರಸ್ತಾಪ ಮಾಡಿದರೆ ಎಸ್ ಎಂ ಕೃಷ್ಣ ಅವರ ಹೆಸರಿನಲ್ಲಿ ಮಾಡಿರ್ತಾರೆ ರೋಡ್ ವಿಚಾರದಲ್ಲಿ. ಈ ಪ್ರೋಗ್ರೆಸ್ ಇನ್ನೂ ಕೂಡ ಬಾಕಿ ಉಳಿದಿರುವಂತಹ ರಸ್ತೆ ಯಾವ ಸ್ವರೂಪದಲ್ಲಿ ಪೆರಿಫೆರಲ್ ರಿಂಗ್ ರೋಡ್ ಸ್ಟೇಜ್ 1 ಹೆಚ್ಚು ಕಮ್ಮಿ ಒಂದು 73 ಕಿಲೋಮೀಟರ್ದು. ಹೌದು, ಅದೀಗಾಗಲೇ ನಾವು ಒಂದು ಟೆಂಡರ್ ಕರೆದಿದ್ದೀವಿ, ಒಂದು ಪ್ಯಾಕೇಜ್. ಇನ್ನೂ 3 ಪ್ಯಾಕೇಜ್ ಕರಿಬೇಕು. ಸೊ ಈಗಾಗಲೇ ಆ ಪ್ಯಾಕೇಜದು ಆಲ್ಮೋಸ್ಟ್ 95% ಲ್ಯಾಂಡ್ ಅಕ್ವಿಷನ್ ಕೂಡ ಆಗಿದೆ. ಬಾಕಿ ಇರೋದು ನಾವು ಲ್ಯಾಂಡ್ ಅಕ್ವಿಷನ್ ಮಾಡ್ತಾಯಿದ್ದೀವಿ. PRR ಪೆರಿಫೆರಲ್ ರಿಂಗ್ ರೋಡು ಫೇಸ್ 1 ಬಂದು ಬ್ಯಾಂಗ್ಳೂರು ಬಿಸ್ನೆಸ್ ಕಾರಿಡಾರ್ ಅಂತ ಈಗ ಹೆಸರಿಟ್ಟಿದ್ದೀವಿ. ಅದಕ್ಕೆ ಹೆಚ್ಚು ಕಮ್ಮಿ 27,000 ಕೋಟಿ ರೂಪಾಯಿನ ಪ್ರಾಜೆಕ್ಟ್ ಅದು. ನಾವು ಅದು ಹುಡ್ಕೋಯಿಂದ ಅದಕ್ಕೆ ಲೋನು ಕೂಡ ತೊಗೊಂಡು ಬಿ ಡಿ ಎ ಅದನ್ನು, ಯಾಕೆಂದರೆ ಲ್ಯಾಂಡ್ ಅಕ್ವಿಷನ್ನು ನಾವು ದುಡ್ಡು ಕೊಟ್ಟು ತೊಗೊಂಡು ಮಾಡುವಂಥದ್ದು ಮಾಡ್ತಾಯಿದ್ದೀವಿ ಈಗಾಗಲೇ. ಅದರಲ್ಲಿ 35% ಕಮರ್ಷಿಯಲ್ ಲ್ಯಾಂಡು, 40% ರೆಸಿಡೆನ್ಷಿಯಲ್ಲು, ಜನಕ್ಕೆ ರೈತರು ಯಾರ ಹತ್ರ ಜಾಗ ತೊಗೊಳ್ತೀವಿ ಅವ್ರಿಗೆ ಕೊಡುವಂಥದ್ದು. ಇದು 2005ರಿಂದ ಈ ಪ್ರಾಜೆಕ್ಟ್ ಆಗಿಲ್ಲ. ಹೆಚ್ಚು ಕಮ್ಮಿ 20 ವರ್ಷದಿಂದ ಇದು ಹೀಗೆ ನಡೀತಾ ಇತ್ತು. ಇವತ್ತು ಅದು ಕೂಡ ನಮ್ಮ ಡಿ ಕೆ ಶಿವಕುಮಾರ್ ಅವರ ಲೀಡರ್ಶಿಪ್ಪೇ ಅದಕ್ಕೂ ಕೂಡ ನಮಗೆ ಒಂದು ಶಕ್ತಿಯನ್ನು ಕೊಟ್ಟು ಇವತ್ತು ನಾವು ಅದನ್ನು ಮಾಡ್ತಾ ಇರುವಂಥದ್ದು. ಸೊ ಆಗಲ್ಲ, ಅದು ಆಗಬಾರ್ದು ಅನ್ನೋ ಭಾವನೆಯಲ್ಲಿ ಇದ್ದಂಥ ಕಡೆಯಿಂದ ಇವತ್ತು ಅದು ಆಗ್ತಾ ಇದೆ. ಅದನ್ನು ಮಾಡಿಬಿಡ್ತಾರಾ ಅಂತ ಯೋಚನೆ ಮಾಡಿ ಅದನ್ನು ವಿರೋಧ ಮಾಡುವಂಥವ್ರು ಇದ್ದಾರೆ ಹರಿಪ್ರಸಾದ್. ನಮಗೇನು ಬೇಕು ಅಂದರೆ ವಿರೋಧ ಪರ ಬಿಟ್ಬಿಡಿ. ಈ ಪ್ರಾಜೆಕ್ಟಿಂದ ಅನುಕೂಲ ಆಗುತ್ತೋ ಇಲ್ವೋ, ಇದು ನಾಳೆ ಮುಂದಿನ ಪೀಳಿಗೆಗೆ ಇದರಿಂದ ಏನು ಸಹಾಯ ಆಗ್ಬೋದು. ಈಗ ಬೆಂಗಳೂರಲ್ಲಿ ಟ್ರಾಫಿಕ್ ನಮ್ಗೆ ಓಡಾಡೋಕ್ಕೆ ಆಗ್ತದೆ. ನಾವು ಈ ರಿಂಗ್ ರೋಡೆಲ್ಲ ಮಾಡಲಿಲ್ಲ ಅಂದರೆ ಹೇಗೆ ನಾವು ಮುಂದೆ ನಡ್ಕೊಂಡು ಹೋಗೋಕ್ಕಾಗದೇ ಇರೋ ಪರಿಸ್ಥಿತಿ ಬರುತ್ತಲ್ವ. ಈಗ ನಾವೆಲ್ಲ ಇವತ್ತು ನಾಯಕತ್ವದಲ್ಲಿ, ಈಗ ನೀವು ನಿಮ್ಮ ಕೆಲಸದಲ್ಲಿ ನಾಯಕತ್ವ ವಹಿಸ್ತೀರ, ನಾವು ನಮ್ಮ ಕೆಲಸದಲ್ಲಿ ಈ ನಾಯಕತ್ವ ಏನಾಗಬೇಕು, ಮುಂದಿನ ಜನ್ರೇಷನ್ಗೆ ಅನುಕೂಲ ಮಾಡಿಕೊಡ್ಬೇಕು ತಾನೆ. ಈಗ ನಾವೆಲ್ಲ ಆಯಿತು ಒಂದು 10 ವರ್ಷ 15 ವರ್ಷ 20 ವರ್ಷ ನಾವು ಜಾಗ ಖಾಲಿ ಮಾಡ್ತೀವಿ. ಹೂ ವಿಲ್ ಕಮ್ ಆ್ಯಂಡ್ ರಿಪ್ಲೇಸ್ ಹಿಯರ್ ಅಲ್ವಾ? ಸೊ ನಾವು ಅದನ್ನು ಆಲೋಚನೆ ಮಾಡಿ ಕೆಲಸ ಮಾಡಿದೆ. ಕೇವಲ ವಿರೋಧ ಮಾಡಬೇಕು, ವಿರೋಧ ಪಕ್ಷದವರು ಆಡಳಿತ ಮಾಡಬೇಕು ಅಂದ್ಕೊಂಡ್ರೆ ಆಗಲ್ಲ. ನಮ್ಮ ಕಮಿಟ್ಮೆಂಟು ಈ ರಾಜ್ಯದ ಭವಿಷ್ಯಕ್ಕಿರಬೇಕು.